In this video, I am explaining the second program in PUC first year computer science subject, that is Python program to input two numbers and perform all arithmetic operations on them. ಇಲ್ಲಿ ನಮಗೆ ಸೆಕೆಂಡ್ ಪ್ರೋಗ್ರಾಮ್ ಬಂದ್ಬಿಟ್ಟು ಟೂ ನಂಬರ್ಸ್ನ ಇನ್ಪುಟ್ ಮಾಡಿಕೊಂಡು ಅರ್ಥಮೆಟಿಕ್ ಆಪರೇಷನ್ಸ್ನ ಮಾಡೋ ಪ್ರೋಗ್ರಾಮು. ಇಲ್ಲಿ ನಾವು ಮೊದಲಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಪ್ರೋಗ್ರಾಮಲ್ಲಿ ಹೇಳ್ದಂಗೆ ಸರ್ಚ್ ಬಾರಲ್ಲಿ ಹೋಗಿ ನಾವು IDLE ನ ಓಪನ್ ಮಾಡ್ಕೋಬೇಕು. IDLE ಅನ್ನೋದು ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ಈ ಥರ IDLE ಶೆಲ್ ಓಪನ್ ಆಗುತ್ತೆ. ಈ IDLE ಶೆಲ್ನಲ್ಲಿ ನಾವು ಫೈಲ್ ಮೆನುನ ಕ್ಲಿಕ್ ಮಾಡಬೇಕು. ಫೈಲ್ ಮೆನುನಲ್ಲಿ ನ್ಯೂ ಫೈಲ್ ತಗೋಬೇಕು ಅಥವಾ Ctrl+N ಶಾರ್ಟ್ಕಟ್ ಕೀನ ಯೂಸ್ ಮಾಡಬೇಕು. ಈಗ ಫಸ್ಟಿಗೆ ಈ ಥರ ನಮಗೆ ಒಂದು ನ್ಯೂ ವಿಂಡೋ ಓಪನ್ ಆಗುತ್ತೆ. ಈ ನ್ಯೂ ವಿಂಡೋದಲ್ಲಿ ನಾವು ಪ್ರೋಗ್ರಾಮ್ನ ಟೈಪ್ ಮಾಡ್ತಾ ಹೋಗ್ಬೇಕು. ಈಗ ಫಸ್ಟಿಗೆ ನಾನು ಡಾಕ್ಯುಮೆಂಟೇಶನ್ ಸೆಕ್ಷನ್ ಅಥವಾ ಪ್ರೋಗ್ರಾಮ್ ನೇಮ್ನ ಬರಿತಾ ಇದ್ದೀನಿ. ಹಂಗಾಗ್ಬಿಟ್ಟು ಹ್ಯಾಶ್ ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೋಗ್ರಾಮ್ to input two numbers and perform all arithmetic operations. ಇಲ್ಲಿ ಅವ್ರು ಕೊಟ್ಟಿರೋ ಪ್ರಾಬ್ಲಮ್ ಏನಂದ್ರೆ ಟೂ ನಂಬರ್ಸ್ನ ಇನ್ಪುಟ್ ಮಾಡ್ಕೋಬೇಕು. ಟೂ ನಂಬರ್ಸ್ನ ಇನ್ಪುಟ್ ಮಾಡಿಕೊಂಡು ಆ ಟೂ ನಂಬರ್ಸ್ಗೆ ನಾವು ಅರ್ಥಮೆಟಿಕ್ ಆಪರೇಷನ್ಸ್ನ ಮಾಡ್ತಾ ಹೋಗ್ಬೇಕು. ಈಗ ಫಸ್ಟಿಗೆ ನಾವು ಟೂ ನಂಬರ್ಸ್ ಬೇಕಂದ್ರೆ ನಾವು ಎರಡು ಟೂ ವೇರಿಯೇಬಲ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ವೇರಿಯೇಬಲ್ಸು ನಾವು AB ತಗೋಬಹುದು, XY ತಗೋಬಹುದು. ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಲಾಸ್ಟ್ ಪ್ರೋಗ್ರಾಮಲ್ಲಿ ನಾನು AB ಅಂತ ತಗೊಂಡಿದ್ದೆ. ಈ ವಿಡಿಯೋದಲ್ಲಿ ಈ ಪ್ರೋಗ್ರಾಮಲ್ಲಿ X ತಗೊಳ್ತೀನಿ. X ಇಸ್ ಈಕ್ವಲ್ ಟು ಇಂಟ್. ಇಂಟ್ ಅನ್ನೋದು ನಮಗೆ ಡಾಟಾ ಟೈಪು. ಡಾಟಾ ಟೈಪ್ ಆದಮೇಲೆ ಇನ್ಪುಟ್ ಅಂತ ಬರಿತೀವಿ. ಅದಾದಮೇಲೆ ಇಲ್ಲಿ ಓಪನಿಂಗ್ ಬ್ರೇಸ್ ಹಾಕಬೇಕು. ಓಪನಿಂಗ್ ಬ್ರೇಸ್ ಹಾಕಿದ್ಮೇಲೆ ಡಬಲ್ ಕೋಟ್ಸಲ್ಲಿ ಎಂಟರ್ ಫಸ್ಟ್ ನಂಬರ್, ಅಂದರೆ ಫಸ್ಟ್ ನಂಬರ್ ಯಾವುದೋ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬರಿತಾ ಇದ್ದೀನಿ. ನೆಕ್ಸ್ಟು ಪ್ಯಾರಂಥಸಿಸ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿ Y ವ್ಯಾಲ್ಯೂನ ತಗೋಬೇಕು, ಅಕ್ಸೆಪ್ಟ್ ಮಾಡಬೇಕು. Y ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ಸೆಕೆಂಡ್ ನಂಬರ್. ಇವಾಗ ಏನಾಯ್ತು, ಟೂ ನಂಬರ್ಸ್ನ ಇನ್ಪುಟ್ ಮಾಡ್ಕೊಂಡೆ. ಟೂ ನಂಬರ್ಸ್ನ ಇನ್ಪುಟ್ ಮಾಡ್ಕೊಂಡ್ಮೇಲೆ ಅವ್ರು ಹೇಳಿರೋದೇನು, ಟು ಪರ್ಫಾರ್ಮ್ ಆಲ್ ದ ಅರ್ಥಮೆಟಿಕ್ ಆಪರೇಷನ್ಸ್. ಆಲ್ ದ ಅರ್ಥಮೆಟಿಕ್ ಆಪರೇಷನ್ಸ್ ಅಂದರೆ ನಮಗೆ ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಮಾಡ್ಯುಲಸ್ಸು, ಕೋಶಂಟ್, ಈ ಥರ ಏನು ಬರ್ತಾವಲ್ಲ ಇವನ್ನ ನಾವು ಅರ್ಥಮೆಟಿಕ್ ಆಪರೇಷನ್ಸ್ ಅಂತ ಕರಿತೀವಿ. ಈಗ ಫಸ್ಟಿಗೆ ನಾನು ಅಡಿಷನ್ಸ್ ಮಾಡಬೇಕು ಅಂದರೆ ಆ್ಯಡ್ ಅನ್ನೋದು ಔಟ್ಪುಟ್ ವೇರಿಯೇಬಲ್ ತಗೊಂತೀನಿ. ಆ್ಯಡ್ ಇಸ್ ಈಕ್ವಲ್ ಟು X ಪ್ಲಸ್ Y. ಇಲ್ಲಿ X ಅನ್ನೋದು ಆಲ್ರೆಡಿ ನಿಮಗೆ ಫಸ್ಟ್ ನಂಬರು, ಅದೇ ರೀತಿ Y ಅನ್ನೋದು ಸೆಕೆಂಡ್ ನಂಬರು. ಇದು ಅಡಿಷನ್ ಆಗುತ್ತೆ. ನೆಕ್ಸ್ಟು SUB ಸಬ್ ಇಸ್ ಈಕ್ವಲ್ ಟು ಸಬ್ಟ್ರಾಕ್ಷನ್ ಇಸ್ ಈಕ್ವಲ್ ಟು X ಮೈನಸ್ Y. ನೆಕ್ಸ್ಟ್ ಅದೇ ರೀತಿ ಮಲ್ಟಿಪ್ಲಿಕೇಶನ್ MUL ಇಸ್ ಈಕ್ವಲ್ ಟು X ಆಸ್ಟ್ರಿಕ್ Y. ನೆಕ್ಸ್ಟ್ ಡಿವಿಷನ್ ಇಸ್ ಈಕ್ವಲ್ ಟು X ಸ್ಲ್ಯಾಶ್ Y. ನೆಕ್ಸ್ಟ್ ಕೋಶಂಟ್ ಕಂಡುಹಿಡಿಬೇಕಂದ್ರೆ QUO ಕೋಶಂಟ್ ಇಸ್ ಈಕ್ವಲ್ ಟು X ಡಬಲ್ ಸ್ಲ್ಯಾಶ್ Y ಬರ್ತೀವಿ. ನೆಕ್ಸ್ಟ್ ಅದೇ ರೀತಿ ರಿಮೈಂಡರ್ ವ್ಯಾಲ್ಯೂ ಅಥವಾ ಮಾಡ್ಯುಲಸ್ ತಗೋಬೇಕಂದ್ರೆ ರಿಮೈಂಡರ್ ಇಸ್ ಈಕ್ವಲ್ ಟು X ಪರ್ಸೆಂಟೇಜ್ Y ಅಥವಾ X ಮಾಡ್ಯುಲಸ್ Y ಅಂತೇಳಿ ಕರಿತೀವಿ. ಇವೆಲ್ಲ ನಮಗೆ ಅರ್ಥಮೆಟಿಕ್ ಆಪರೇಷನ್ಸ್. ಈಗ ನಾವೇನು ಮಾಡಿದ್ವಿ, ಟೂ ಇನ್ಪುಟ್ ವೇರಿಯೇಬಲ್ಸ್ನ ತಗೊಂಡ್ವಿ, ವ್ಯಾಲ್ಯೂಸ್ನ ಇನ್ಪುಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಕ್ಯಾಲ್ಕುಲೇಷನ್ನ ಮಾಡಿದ್ವಿ. ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನು, ಡಿವಿಷನ್ನು, ಮಾಡ್ಯುಲಸ್ಸು ಮತ್ತು ಕೋಶಂಟ್ ಇವನ್ನೆಲ್ಲ ಮಾಡಿದ್ವಿ. ಈಗ ಇವನ್ನೇನು ಮಾಡ್ಬೇಕು, ನಾವು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಬೇಕಂದ್ರೆ ನಾವು ಪ್ರಿಂಟ್ ಅಂತ ಟೈಪ್ ಮಾಡ್ತೀವಿ. ಪ್ರಿಂಟ್ ಅಂದು ಪ್ಯಾರಂಥಸಿಸ್ ಒಳಗಡೆ ಡಬಲ್ ಕೋಟ್ಸಲ್ಲಿ addition is equal to ಡಬಲ್ ಕೋಟ್ಸ್ ಕ್ಲೋಸ್ ಕಮಾ ಆ್ಯಡ್. ಈ ಥರ ನಾವೇನು ಮಾಡಬೇಕು,
ಪ್ರತಿಯೊಂದು ಏನು ಕ್ಯಾಲ್ಕುಲೇಷನ್ ಮಾಡಿದೀವೋ ಅದನ್ನ ಡಿಸ್ಪ್ಲೇ ಮಾಡಬೇಕು. ಈ ತರ ಡಿಸ್ಪ್ಲೇ ಮಾಡಲಿಲ್ಲ ಅಂದ್ರೆ ನಮಗೆ ಔಟ್ಪುಟ್ ತೋರಿಸಲ್ಲ. ಹಂಗಾಗಿ ನಾವು ಪ್ರತಿಯೊಂದನ್ನು ಡಿಸ್ಪ್ಲೇ ಮಾಡಬೇಕು. ಪ್ರಿಂಟ್ ಡಬಲ್ ಕೋಟ್ಸ್ ಸಬ್ಟ್ರಾಕ್ಷನ್ ಇಸ್ ಈಕ್ವಲ್ ಟು SUB. ಅದೇ ರೀತಿ ಪ್ರಿಂಟ್ ಮಲ್ಟಿಪ್ಲಿಕೇಶನ್ is equal to mul. Next print division is equal to div. print division ಆದ್ಮೇಲೆ quotient is equal to QUO. ಅಂದ್ರೆ ನಾವಲ್ಲಿ ಔಟ್ಪುಟ್ ವೇರಿಯೇಬಲ್ ಏನು ತಗೊಂಡಿರ್ತೀವೋ ಅದನ್ನ ನಾವು ಬರೀಬೇಕು. ಪ್ರಿಂಟ್ ಮಾಡ್ಯುಲಸ್ ಅಥವಾ ರಿಮೈಂಡರ್ ಇಸ್ ಈಕ್ವಲ್ ಟು REM. ಈ ತರ ನಾವು ಟೋಟಲ್ ಆಗಿ ಎಲ್ಲ ಅರ್ಥಮೆಟಿಕ್ ಆಪರೇಷನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ನ ಡಿಸ್ಪ್ಲೇ ಮಾಡಿದ್ವಿ. ಈಗ ನಾವು ಇದನ್ನೇನು ಮಾಡಬೇಕು, ಫೈಲ್ ಪ್ರೋಗ್ರಾಮ್ನ ಸೇವ್ ಮಾಡಬೇಕು. ಸೇವ್ ಮಾಡಿದಾಗ ನಮಗೆ ಆಲ್ರೆಡಿ ಹೇಳಿದ್ದೀನಿ, ಪ್ರೋಗ್ರಾಮ್ ನೇಮ್ನ ನೀವು ಏನು ಬೇಕಾದರೂ ಕೊಡ್ಬೋದು, ಬಟ್ ಎಕ್ಸ್ಟೆನ್ಷನ್ ಮಾತ್ರ .py ಆಗಿರಬೇಕು. ಇಲ್ಲಿ ಅರ್ಥಮೆಟಿಕ್ ಆಪರೇಷನ್ಸ್ ಮಾಡೋದ್ರಿಂದ ARI.py ಅಂತ ನಾನು ಕೊಡ್ತೀನಿ. ARI.py ಅಂತ ಕೊಟ್ಟು ಸೇವ್ ಕೊಡ್ತೀನಿ. ಸೇವ್ ಆದ್ಮೇಲೆ ಈಗ ಪ್ರೋಗ್ರಾಮ್ ಸೇವ್ ಆಯ್ತು. ನೆಕ್ಸ್ಟ್ ಇದನ್ನ ನಾವು ರನ್ ಮಾಡಬೇಕು. ರನ್ ಮಾಡಕ್ಕೆ ಶಾರ್ಟ್ಕಟ್ ಕೀ F5 ಆದ್ರೂ ಕ್ಲಿಕ್ ಮಾಡ್ಬೋದು, ಅಥವಾ ರನ್ ಮೆನುಗೆ ಹೋಗಿ ರನ್ ಮಾಡ್ಯೂಲ್ ಅಂತೇಳಿ ಕೊಡ್ತೀನಿ. ರನ್ ಮಾಡ್ಯೂಲ್ ಅಂತ ಕೊಟ್ಟಾಗ ನನಗೇನು ಬರುತ್ತೆ, ಎಂಟರ್ ಫಸ್ಟ್ ನಂಬರು ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು 20 ತಗೊಳ್ತೀನಿ. ನೆಕ್ಸ್ಟ್ ಸೆಕೆಂಡ್ ನಂಬರ್ 10 ತಗೊಳ್ತೀನಿ. ಇವಾಗ ಏನಾಗುತ್ತೆ, ಇದು ಟೋಟಲ್ ಆಗಿ ಅಡಿಷನ್ 20 + 10 30 ಬಂತು, ಸಬ್ಟ್ರಾಕ್ಷನ್ 20 - 10 10, ಮಲ್ಟಿಪ್ಲಿಕೇಶನ್ 20 × 10 200, ಡಿವಿಷನ್ 20/10 ಅಂದ್ರೆ 2.0, ಕೋಶಂಟ್ ಅಂದ್ರೆ ನಾವು 20ನ್ನ 10 ಇಂದ ಭಾಗಿಸಿದಾಗ ನಮಗೆ ಕೋಶಂಟ್ ಏನು ಉಳಿತದಲ್ಲ ಅದು 2 ಉಳಿತದೆ, ರಿಮೈಂಡರ್ ವ್ಯಾಲ್ಯೂ 0 ಉಳಿತದೆ. ಈ ತರ ನಾವು ವ್ಯಾಲ್ಯೂಸ್ನ ಕೊಟ್ಟು ಯಾವುದೇ ವ್ಯಾಲ್ಯೂಸ್ನ ಕೊಟ್ಟರು ನಮಗೆ ಅರ್ಥಮೆಟಿಕ್ ಆಪರೇಷನ್ಸ್ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ಅರ್ಥಮೆಟಿಕ್ ಆಪರೇಷನ್ಸ್ ಅಲ್ಲಿ ಅಥವಾ ಯಾವುದೇ ಪ್ರೋಗ್ರಾಮ್ ಅಲ್ಲಿ, ಪೈಥಾನ್ ಪ್ರೋಗ್ರಾಮ್ ಅಲ್ಲಿ ಎರರ್ಸ್ ಹೆಂಗ್ ಬರ್ತವೆ ಅನ್ನೋದನ್ನ ನೋಡೋಣ. ಎರರ್ಸ್ ಹೆಂಗ್ ಬರ್ತಾವಪ್ಪ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಪ್ರಿಂಟ್ ಅನ್ನೋದನ್ನ ರಿಮೈಂಡರ್ ಕೆಳಗೆ ಬಿಟ್ಟು ಪ್ರಿಂಟ್ನ ಆ ಸೈಡ್ ಅಂದ್ರೆ ನೆಕ್ಸ್ಟ್ ಒಂದು ಸ್ಪೇಸ್ ಬಿಟ್ಟು ಬರ್ದಿರಿ ಅಂತ ಅನ್ಕೊಡ್ರಿ. ಸ್ಪೇಸ್ ಬಿಟ್ಟು ಬರ್ದಾಗ ನಿಮಗೆ ಈ ತರ ಅನ್ಎಕ್ಸ್ಪೆಕ್ಟೆಡ್ ಇಂಡೆಂಟ್ ಅಂತ ಬರುತ್ತೆ. ಅಂದ್ರೆ ಇದನ್ನ ಇಂಡೆಂಟೇಷನ್ ಎರರ್ಸ್ ಅಂತ ಕರಿತೀವಿ. ನಮಗೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಸಿಂಟ್ಯಾಕ್ಸ್ ಎರರ್ಸ್ ಹೆಂಗ್ ಬರ್ತಾವೋ ಅದೇ ರೀತಿ ಇಲ್ಲಿ ಕೂಡ ನಮಗೇನ್ ಬರ್ತವೆ, ಇಂಡೆಂಟೇಷನ್ ಎರರ್ಸ್ ಅಂತ ಬರ್ತವೆ. ಇಂಡೆಂಟೇಷನ್ ಎರರ್ಸ್ ಅನ್ನೋವೇನಂದ್ರೆ, ನಾವು ವ್ಯಾಲ್ಯೂಸ್ನ XY ವ್ಯಾಲ್ಯೂಸ್ನ ಯಾವ ಲೈನ್ ಇಂದ ಸ್ಟಾರ್ಟ್ ಮಾಡಿರ್ತೀವೋ ಅದೇ ಲೈನ್ ಕೆಳಗಡೆಗೆ ಅವು ಬಂದಿರಬೇಕು. ಅಂದ್ರೆ ಇಲ್ಲಿ XY ನ ಕ್ಯಾಲ್ಕುಲೇಟ್ ಮಾಡಿದ್ದು ಫಸ್ಟ್ ಸ್ಟಾರ್ಟಿಂಗ್ ಲೈನ್ ಅಲ್ಲಿ ಇದೆ. ಇಲ್ಲಿ ಕೂಡ ಸ್ಟಾರ್ಟಿಂಗ್ ಲೈನ್ ಅಲ್ಲೇ P ಬಂದ್ರೆ ಅದು ನಮಗೆ ಎರರ್ ಬರಲ್ಲ. ಬಟ್ ನಾವೇನಾದ್ರೂ ಸ್ಪೇಸ್ ಬಿಟ್ಟು ಬರ್ದ್ವಿ ಅಂದ್ರೆ ಎರರ್ ಬರುತ್ತೆ. ಈ ತರ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಇಂಡೆಂಟ್ ಅಂತ ಬರ್ದಾಗ ನಿಮಗೆ ರೆಡ್ ಮಾರ್ಕ್ ಅಲ್ಲಿ ಆ ಲೈನ್ ಅಲ್ಲಿ ಎರರ್ ತೋರಿಸುತ್ತೆ. ಆ ಲೈನ್ ನ ನೀವೇನ್ ಮಾಡಬೇಕು, ಚೆಕ್ ಮಾಡಬೇಕು, ಕರೆಕ್ಟ್ ಇದೆನಲ್ಲ ಅಂತ. ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಡಾಕ್ಯುಮೆಂಟೇಶನ್ ಸೆಕ್ಷನ್ ಬರೆಯುವಾಗ ಇಲ್ಲಿ ನಾನು ಇದನ್ನ ಬರ್ದಿಲ್ಲ ಅಂತ ಅನ್ಕೊಡ್ರಿ, ಏನು ಹ್ಯಾಶ್ ಸಿಂಬಲ್ ಬರ್ದಿಲ್ಲ ಅಂದಾಗ ಈಗ ನೋಡ್ರಿ, ಸೋರ್ಸ್ ಮಾಡಲ್ ಕಂಪೈಲ್ ಮಾಡಿದಾಗ ಇಲ್ಲಿ ಕೂಡ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಂತ ಬರುತ್ತೆ ಇಲ್ಲಿ. ಯಾಕಂದ್ರೆ ನಾವು ಯಾವುದೇ ಡಾಕ್ಯುಮೆಂಟೇಶನ್ ಸೆಕ್ಷನ್ ಬರೆದಾಗ ನಾವು ಹ್ಯಾಶ್ ಸಿಂಬಲ್ನ ಬರೀಬೇಕು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇನಾದ್ರೂ ಒಂದು ರೈಟ್ ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡಿಲ್ಲ ಅಂತ ಅನ್ಕೊಡ್ರಿ. ಅಂದ್ರೆ ಇವೆಲ್ಲ ನಾನೇನು ತೋರಿಸ್ತಾ ಇದೀನಲ್ಲ, ಬೇಸಿಕ್ ಜನರಲ್ ಆಗಿ ಸ್ಟೂಡೆಂಟ್ಸ್ ಮಾಡೋ ಮಿಸ್ಟೇಕ್ಗಳು, ಹಂಗಾಗಿ ತೋರಿಸ್ತಾ ಇದೀನಿ. ಈಗ ರನ್ ಮಾಡಲ್ ಕೊಟ್ಟಾಗ ನೋಡ್ರಿ ಏನಾಗುತ್ತೆ, ರೈಟ್ ಪ್ಯಾರಂಥಸಿಸ್
ವಾಸ್ ನೆವರ್ ಕ್ಲೋಸ್ಡ್ ಅಂದ್ರೆ ಇಲ್ಲಿ ಲೆಫ್ಟ್ ಪ್ಯಾರಂಥಸಿಸ್ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿಲ್ಲ ಅಂತ ತೋರಿಸ್ತದೆ. ಈ ತರ ನಮಗೆ ಜನರಲ್ ಆಗಿ ಎರರ್ಸ್ ಗಳು ಬರ್ತವೆ. ಈ ಎರರ್ಸ್ ನಾವು ಡಿಬಗ್ ಮಾಡಬೇಕು. ಈ ತರ ಪ್ರೋಗ್ರಾಮ್ನ ನೀವು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಇದು ಸೆಕೆಂಡ್ ಪ್ರೋಗ್ರಾಮು. ನೆಕ್ಸ್ಟ್ ಪ್ರೋಗ್ರಾಮ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಪ್ರೋಗ್ರಾಮ್ ಏನಿದೆಯಪ್ಪ ಅಂದ್ರೆ ಟು ಅಕ್ಸೆಪ್ಟ್ ದ ಲೆಂತ್ ಅಂಡ್ ವಿಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಅಂಡ್ ಫೈಂಡ್ ದ ಏರಿಯಾ ಅಂಡ್ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.